ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳಿಗೆ ತುಂಬ ಹೃದಯದ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ಅವಧಿಯಲ್ಲಿ ಘಟಕ 1ಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಅರ್ಥ, ವ್ಯಾಖ್ಯೆಗಳು ಮತ್ತು ಪ್ರಮುಖ ಇತಿಹಾಸಕಾರರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಚರ್ಚಿಸಬೇಕಾದಂತಹ ಅಂಶ ಯಾವುದು ಅಂದರೆ ಇತಿಹಾಸ ಅಧ್ಯಯನದ ಮಹತ್ವ ಅಥವಾ ಪ್ರಯೋಜನಗಳು ಅಥವಾ ಲಾಭಗಳು. ಇದು ಪ್ರತಿಯೊಬ್ಬರಲ್ಲಿ ಮೂಡುವಂತಹ ಒಂದು ಪ್ರಶ್ನೆ ಯಾವುದು ಅಂದರೆ ಇತಿಹಾಸ ಅಭ್ಯಾಸ ಮಾಡೋದ್ರಿಂದ ನಮಗೇನು ಲಾಭ ಐತ್ರಿ ಅಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಪ್ರಶ್ನೆ ಎನ್ನುವಂಥದ್ದು ಉದ್ಭವ ಆಗುತ್ತೆ. ಅನಾದಿ ಕಾಲದಿಂದಲೂ ಇಂದಿನ ಕಾಲದವರೆಗೆ ಮಹಾನ್ ವ್ಯಕ್ತಿಗಳು ಸಾಗಿಸಿದಂತಹ ಜೀವನದ ಕುರಿತು ಇತಿಹಾಸ ಅನ್ನುವಂತಹದ್ದು ನಮಗೆ ತಿಳಿಸಿಕೊಡೋದ್ರಿಂದ ಇದರ ಅಧ್ಯಯನ ತುಂಬಾ ಪ್ರಯೋಜನಕಾರಿ ಅಂತ ಹೇಳ್ತೀವಿ. ಈ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಇತಿಹಾಸದಿಂದ ನಮಗ ಆಗುವಂತಹ ಪ್ರಮುಖ ಲಾಭಗಳನ್ನು ಕುರಿತು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ. ಮೊದಲನೇದಾಗಿ, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಮೊದಲನೇದಾಗಿ ಬರುವಂತಹದ್ದು ಯಾವುದು ಅಂದ್ರೆ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ನೋಡಿ, ನಾವು ಇಂದಿಗೂ ಕೂಡ ಇತಿಹಾಸವನ್ನ ಅಭ್ಯಾಸ ಮಾಡುವಾಗ ಏನನ್ನ ಕುರಿತು ಅಭ್ಯಾಸ ಮಾಡ್ತೀವಿ ಅಂದ್ರೆ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಅದರ ಜೊತೆಗೆ ವಿವಿಧ ಪ್ರದೇಶಗಳಲ್ಲಿ ನಡೆದಿರುವಂತಹ ಪ್ರಮುಖ ಘಟನಾವಳಿಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಅಂದ್ರೆ ಮಾನವ ಈ ಒಂದು ಪರಿಸರದ ಜೊತೆಗೆ ತನ್ನ ಹೋರಾಟದ ಮೂಲಕವಾಗಿ ಹೊಂದಿಕೊಳ್ಳುವಾಗ ಅನುಭವಿಸಿದಂತಹ ಸಫಲತೆ ಮತ್ತು ವಿಫಲತೆ ಇವುಗಳೆಲ್ಲವನ್ನ ಅಭ್ಯಾಸ ಮಾಡೋದ್ರಿಂದ ಸಂಪೂರ್ಣವಾಗಿ ಇತಿಹಾಸ ಅನ್ನುವಂತಹದ್ದು ನಮಗ ಗತಕಾಲವನ್ನ ಕುರಿತು ನೆನಪಿಗೆ ತರಲಿಕ್ಕೆ ಸಾಧ್ಯತೆ ಎನ್ನುವಂತಾಗುತ್ತೆ. ಅದಕ್ಕೆ ಖ್ಯಾತ ಇತಿಹಾಸಕಾರರಾಗಿರುವಂತಹ ಹೇಸ್ ಮತ್ತು ಮೂನ್ ಅನ್ನುವಂತಹ ಇಬ್ಬರು ಇತಿಹಾಸಕಾರರು ಇತಿಹಾಸದ ಕುರಿತು ಏನ್ ಹೇಳ್ತಾರಪ್ಪ ಅಂದ್ರೆ ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ. ನೋಡ್ರಿ, ಇವತ್ತ ಒಬ್ಬ ವ್ಯಕ್ತಿ ತನ್ನ ಸ್ಮರಣ ಶಕ್ತಿಯನ್ನ, ಬುದ್ಧಿಶಕ್ತಿಯನ್ನ ಕಳ್ಕೊಂಡ್ರೆ ಯಾವ ರೀತಿ ವರ್ತಿಸ್ತಾನ, ಹಾಗೆ ನಾವು ಹಿಂದಿನ ಕಾಲದ ವಿಚಾರಗಳನ್ನ ಮರೆತು ಬಿಟ್ಟಿವಿ ಅಂದ್ರೆ, ಅವುಗಳನ್ನ ಕಳ್ಕೊಂಡು ಬಿಟ್ಟಿವಿ ಅಂದ್ರೆ ನಾವು ಕೂಡ ಅದೇ ರೀತಿಯಾಗಿ ಇರಲಿಕ್ಕೆ ಆಗ್ತೈತಿ. ಆ ಒಂದು ಕಾರಣದಿಂದಾಗಿ ಇತಿಹಾಸ ಅನ್ನುವಂತಹದ್ದು ಸಂಪೂರ್ಣವಾಗಿ ಮಾನವನ ಬುದ್ಧಿಶಕ್ತಿ ಮತ್ತು ಜ್ಞಾನದ ಬೆಳವಣಿಗೆಗೆ ಸಹಕಾರಿಯಾದಂಥ ಅಂಶ. ಹಿಂದಿನ ಘಟನೆಗಳನ್ನ ತಿಳ್ಕೊಂಡು ನಾವು ಮುಂದೆ ಹೇಗಿರ್ಬೇಕು ಅಂತ ತಿಳ್ಕೊತೀವಿ. ಹಿಂದಿನ ವ್ಯಕ್ತಿಗಳು ಹಾಕಿಕೊಟ್ಟಿದಂಥ ಚೌಕಟ್ಟಿನಲ್ಲಿ ನಾವು ಮುಂದಿನ ಭವಿಷ್ಯತ್ತನ್ನ ಹೇಗೆ ಸಾಗಿಸಬೇಕು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋತೀವಿ. ಹೀಗಾಗಿ ಇತಿಹಾಸ ಅನ್ನುವಂತಹದ್ದು ನಮ್ಮ ಪೂರ್ವಜರ ಕಾಲದಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳನ್ನ ನಮಗ ಸ್ಮರಣೆಗೆ ತರಲಿಕ್ಕೆ ಸಹಾಯಕವಾಗಿರುವಂತಹ ಅಂಶ. ಹೀಗಾಗಿ ಇತಿಹಾಸ ಅಭ್ಯಾಸದಿಂದ ನಮ್ಗೆ ಸಾಕಷ್ಟು ಅಂಶಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಎನ್ನುವಂಥದ್ದು ಐತಿ ಅಂತ ನಾವು ಮೊದಲನೇ ಅಂಶದಲ್ಲಿ ತಿಳ್ಕೊತೀವಿ. ಏನೇ ಎರಡನೇ ಅಂಶ, ಇತಿಹಾಸವನ್ನ ಅಭ್ಯಾಸ ಮಾಡೋದ್ರಿಂದ ನಮಗ ಏನಾಗಿ ಅಂದ್ರೆ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ತಿಳಿಸುತ್ತದೆ. ವಿದ್ಯಾರ್ಥಿಗಳೇ, ಇವತ್ತಿನ ಆಧುನಿಕ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ಇಂತಹ ಒಂದು ಶಾಂತಿ ಮತ್ತು ಸೌಹಾರ್ದತೆಯನ್ನ, ಧಾರ್ಮಿಕ ಐಕ್ಯತೆಯನ್ನ ಮೂಡಿಸುವಂತಹ ಅಂಶಗಳು
ಎಲ್ಲದಪ್ಪ ಅಂದ್ರೆ ಇತಿಹಾಸದಲ್ಲಿ ಅದಾವ. ನಾವು ಇತಿಹಾಸದೊಳಗ ಸಮಾಜದಲ್ಲಿ ಧಾರ್ಮಿಕ ಸಹಿಷ್ಣುತೆಯನ್ನ ಕುರಿತು ವಿವರಿಸಿರುವ ಅನೇಕ ಮಹಾನ್ ಪುರುಷರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಉದಾಹರಣೆಗಾಗಿ ಬುದ್ಧ, ಬಸವೇಶ್ವರರು, ಕಬೀರರು, ಗುರುನಾನಕರು, ಅವರ ಜೊತೆಗೆ ರಾಮಕೃಷ್ಣ ಪರಮಹಂಸರು, ಸೂಫಿ ಸಂತರು, ಏಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಇಂತಹ ಎಲ್ಲ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ಅವರು ಹೇಗೆ ಪ್ರತಿಯೊಬ್ಬ ಮನುಷ್ಯನ ಅಂತರಾಳದಲ್ಲಿ ಪ್ರೀತಿಯ ಬೀಜವನ್ನ ಬಿತ್ತಿದ್ರು ಅನ್ನುವಂತಹದನ್ನ ನಾವು ಎಲ್ಲಿ ತಿಳ್ಕೊತೀವಪ್ಪ ಅಂದ್ರೆ ಇತಿಹಾಸವನ್ನ ಅಭ್ಯಾಸ ಮಾಡೋದ್ರಿಂದ ತಿಳ್ಕೊತೀವಿ. ಹೀಗಾಗಿ ಇತಿಹಾಸದ ಅಧ್ಯಯನ ಅನ್ನುವಂತಹದ್ದು ನಮ್ಮಲ್ಲಿ ಧಾರ್ಮಿಕ ಸಹಿಷ್ಣುತೆ, ಸಾಮಾಜಿಕ ಶಾಂತಿ ಸೌಹಾರ್ದತೆಯನ್ನು ಮೂಡಿಸುವುದರಿಂದ ಅದರ ಅಭ್ಯಾಸ ಇವತ್ತು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಅಂತ ಹೇಳ್ಬೋದು. ನೋಡ್ರಿ, ಅರ್ನಾಲ್ಡ್ ಟೈನ್ಬಿ ಹೇಳ್ತಾರೆ, ನಮ್ಮ ಭಾರತದ ಇತಿಹಾಸವನ್ನು ಕುರಿತು ಹೇಳುವಾಗ ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗವಾಗಿದೆ. ಇದು ಜಗತ್ತು ಅನ್ನುವಂತಹದ್ದು ಉಳ್ಕೋಬೇಕಾದ್ರೆ ಅದು ಎದರಿಂದಪ್ಪ ಅಂದ್ರೆ ಭಾರತದಲ್ಲಿರುವಂತಹ ಧರ್ಮ ಸಹಿಷ್ಣುತೆ ಮುಖ್ಯವಾದಂತಹ ಕಾರಣ ಅಂತ ಹೇಳ್ತಾರೆ. ಸೊ ಅಂತಹ ಧರ್ಮ ಸಹಿಷ್ಣುತೆಯನ್ನ ನಮಗೆ ಇತಿಹಾಸ ಅನ್ನುವಂಥದ್ದು ಏನ್ ಮಾಡ್ತೈತಿ ಅಂದ್ರೆ ಬೋಧಿಸ್ತೈತಿ ಎನ್ನುವಂಥದ್ದನ್ನ ನಾವು ತಿಳ್ಕೊತೀವಿ. ಈಗ ಮೂರನೇದ ವಿಚಾರವನ್ನ ಮಾಡಿ ನೋಡಿದೀವಿ ಅಂದ್ರೆ ಇತಿಹಾಸ ಸ್ಫೂರ್ತಿಯ ಮೂಲವಾಗಿದೆ ಅಂತ ಹೇಳ್ತೀವಿ. ಇತಿಹಾಸ ಸ್ಫೂರ್ತಿಯ ಮೂಲವಾಗಿದೆ ಅಥವಾ ಸೆಲೆಯಾಗಿದೆ. ಇತಿಹಾಸ ಅನ್ನುವಂತಹದ್ದು ಏನಪ್ಪಾ ಅಂದ್ರ ಮಾನವನ ಅನುಭವಗಳನ್ನ ಹೊಂದಿರುವ ದಾಖಲೆಯ ಮಹಾನ್ ಸಾಗರ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಅಂದ್ರೆ ಸರ್ವಶ್ರೇಷ್ಠವಾದಂತಹ ವ್ಯಕ್ತಿಗಳು ಅನುಭವಿಸಿರುವಂತಹ ಸುಖ ದುಃಖಗಳು, ಅವರು ಮಾಡಿರುವಂತಹ ಶ್ರೇಷ್ಠವಾದಂತಹ ಕಾರ್ಯಗಳು, ಸಾಧನೆಗಳು, ಸಾಹಸಗಳು, ತ್ಯಾಗಗಳು ಮೊದಲಾದ ಅಂಶಗಳನ್ನ ಇತಿಹಾಸದಲ್ಲಿ ಏನ್ ಮಾಡಲಾಗಿದೆ ಅಂದ್ರೆ ಬರೆದಿಡಲಾಗಿದೆ. ಇದರಿಂದಾಗಿ ಇದನ್ನ ಅಭ್ಯಾಸ ಮಾಡೋದ್ರಿಂದಾಗಿ ನಮ್ಮ ಭಾರತದ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮಲ್ಲಿಯ ಮಹಾನ್ ಪುರುಷರಾಗಿರುವಂತಹ ವಿವೇಕಾನಂದರು, ಮಹಾವೀರರು, ಆಚಾರ್ಯತ್ರಯರು, ಅವರ ಜೊತೆಗೆ ನೆಲ್ಸನ್ ಮಂಡೇಲಾ, ಅಬ್ರಾಹಿಂ ಲಿಂಕನ್, ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನಾವು ತಿಳ್ಕೊತೀವಿ. ಇವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಆದರ್ಶಮಯವಾದಂತಹ ಬದುಕು ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಗೆ ತಿಳಿತೈತಿ. ಅದು ನಮಗೇನಾಗಬೇಕು ಅಂದ್ರೆ ಸ್ಫೂರ್ತಿಯ ಶೆಲೆಯಾಗ್ತೈತಿ. ಅವರ ಬಗ್ಗೆ ತಿಳ್ಕೊಂಡು ಅವರಲ್ಲಿರುವಂತಹ ಒಳ್ಳೆಯತನವನ್ನ ನಮ್ಮಲ್ಲಿಯೂ ಕೂಡ ನಾವೇನ್ ಮಾಡ್ಕೊತೀವಿ ಅಂದ್ರೆ ಅಳವಡಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೀವಿ. ಹೀಗಾಗಿ ಇತಿಹಾಸ ಅನ್ನುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯನ್ನ ಚೈತನ್ಯದಾಯಕ ವ್ಯಕ್ತಿಯನ್ನಾಗಿ ರೂಪಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತೈತಿ ಅಂತ ಹೇಳ್ತೀವಿ. ನೋಡ್ರಿ, ಇವತ್ತಿನ ದಿನ ನಮ್ಮ ಜೊತೆ ಈ ಎಲ್ಲಾ ಮಹಾನ್ ಪುರುಷರು ಇಲ್ಲ. ನಾವು ವಿವೇಕಾನಂದರನ್ನ ನೋಡ್ತೀವಿ ಅಂದ್ರೆ ಆಗುದಿಲ್ಲ, ಮಹಾವೀರರನ್ನ ನೋಡ್ತೀವಿ ಅಂದ್ರೆ ಆಗುದಿಲ್ಲ, ಅವ್ರನ್ನ ಭೇಟಿ ಆಗ್ತೀವಿ ಅಂದ್ರೆ ಆಗುದಿಲ್ಲ. ಸೊ ಮಹಾನ್ ಪುರುಷರು ಇವತ್ತಿನ ದಿನ ನಮ್ಮ ಜೊತೆ ಇಲ್ಲ. ಆದ್ರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಜೀವನ ಚರಿತ್ರೆಗಳು ಇನ್ನೂ ಕೂಡ ಉಳಿದಿವೆ. ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾವುದಪ್ಪ ಅಂದ್ರೆ ಇತಿಹಾಸ. ಅವರ ಬಗ್ಗೆ ಬರೆದಿಟ್ಟುಕೊಂಡಿರುವಂತಹ ಅಂಶ ಯಾವುದು ಅಂತ ವಿಷಯ ಇತಿಹಾಸ. ಹೀಗಾಗಿ ಇಂತಹ
ಮಹಾನ್ ವ್ಯಕ್ತಿಗಳ ಒಂದು ಆದರ್ಶಮಯವಾದಂತಹ ಬದುಕು ನಮ್ಮೆಲ್ಲರಿಗೂ ಏನಾಗ್ತೈತಿ ಅಂದ್ರೆ ಸ್ಫೂರ್ತಿದಾಯಕವಾಗ್ತೈತಿ. ಆದ್ದರಿಂದ ಇತಿಹಾಸ ಅನ್ನುವಂಥದ್ದು ಒಂದು ಸ್ಫೂರ್ತಿಯ ಚಿಲುಮೆ ಅಥವಾ ಮೂಲ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಐತಿ ಅಂತ ಹೇಳಿ ನಾವು ನೋಡ್ತೀವಿ. ಈಗ ನಾಲ್ಕನೇದಾಗಿ ವಿಚಾರವನ್ನ ಮಾಡಿದೀವಿ ಅಂದ್ರೆ ಇತಿಹಾಸವು ದೇಶಾಭಿಮಾನವನ್ನು ಬೆಳೆಸುತ್ತದೆ. ನೋಡ್ರಿ, ನಮಗೆ ಜನ್ಮ ನೀಡಿರುವಂತಹ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದುದು ಅಂತ ಒಂದು ವಿಚಾರ ಪ್ರತಿಯೊಬ್ಬ ಭಾರತೀಯರಲ್ಲಿ ಇವತ್ತಿನ ದಿನ ಇರೋದನ್ನು ಕಾಣ್ತೀವಿ. ಇದಕ್ಕ ಅನೇಕ ಅಂಶಗಳು ನಮಗೆ ಪ್ರೇರಣೆ ಆಗ್ತವ. ಇತಿಹಾಸವನ್ನ ಅಭ್ಯಾಸ ಮಾಡೋದ್ರಿಂದಾಗಿ ನಮ್ಮ ದೇಶದ ಸಂಸ್ಕೃತಿ ಏನೈತಿ, ಭಾರತದ ಸಂಸ್ಕೃತಿ ಎಂತಹ ಜಗತ್ತಿಗೆ ಬೆಳಕನ್ನು ನೀಡಿರುವಂತಹ ಸಂಸ್ಕೃತಿ ಭಾರತದ ಸಂಸ್ಕೃತಿ ಅಂತ ಹೇಳ್ತೀವಿ. ಆ ಸಂಸ್ಕೃತಿಯ ಕುರಿತು ನಾವು ತಿಳ್ಕೊತೀವಿ. ನಮ್ಮ ದೇಶದ ಸಾಹಿತ್ಯ, ನಮ್ಮ ದೇಶದ ಧರ್ಮ, ನಮ್ಮ ದೇಶದ ತತ್ವಶಾಸ್ತ್ರ, ನಮ್ಮಲ್ಲಿರುವಂತಹ ಜನಪದ ಕಲೆಗಳು ಇವೆಲ್ಲವೂ ನಮ್ಮಲ್ಲಿ ಏನ್ ಮಾಡ್ತಪ್ಪ ಅಂದ್ರ ಸಂಪೂರ್ಣವಾಗಿ ರಾಷ್ಟ್ರೀಯತೆಯ ಅಂಶಗಳನ್ನ ಮೂಡಿಸ್ತವ. ವ್ಯಕ್ತಿ ತನ್ನ ದೇಶದ ಬಗ್ಗೆ ಹೊಂದಿರುವಂತಹ ಅಭಿಮಾನವನ್ನೇ ರಾಷ್ಟ್ರೀಯತೆ ಅಂತ ಕರಿತೀವಿ. ಅಂತಹ ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ ಇವೆಲ್ಲವೂ ಪ್ರಮುಖ ಪಾತ್ರ ವಹಿಸ್ತವ. ಇದರ ಜೊತೆಗೆ ನೀವೆಲ್ಲರಿಗೂ ಗೊತ್ತಿರುವಂತಹ ಒಂದು ಅಂಶ, ಶಿವಾಜಿ, ಭಗತ್ ಸಿಂಗ್, ಬಾಲ್ ಗಂಗಾಧರ್ ತಿಲಕ್, ಮಹಾತ್ಮ ಗಾಂಧೀಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಚಂದ್ರಶೇಖರ್ ಆಜಾದ್ ಇಂತಹ ಮಹಾನ್ ವ್ಯಕ್ತಿಗಳ ಜೀವನ ಮತ್ತು ಸಾಧನೆಗಳನ್ನ ನಾವೆಲ್ಲ ಅಭ್ಯಾಸ ಮಾಡ್ತೀವಿ ಅಂದ್ರೆ ಇತಿಹಾಸದಲ್ಲಿ ಅಭ್ಯಾಸ ಮಾಡ್ತೀವಿ. ಹೀಗಾಗಿ ಎಲ್ಲ ಮಹಾನ್ ವ್ಯಕ್ತಿಗಳ ಜೀವನ ಮತ್ತು ಅವರು ಮಾಡಿರುವಂತಹ ಸಾಧನೆಗಳು ನಮ್ಮಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನ, ಅಭಿಮಾನವನ್ನ ಮೂಡಿಸ್ತಾವ. ನಾವು ಕೂಡ ಭಗತ್ ಸಿಂಗರಂತೆ ಆದರ್ಶಮಯವಾದಂತಹ ವ್ಯಕ್ತಿ ಆಗಬೇಕು. ನಾವು ಕೂಡ ಚಂದ್ರಶೇಖರ್ ಆಜಾದ್ರಂತೆ ಕ್ರಾಂತಿಕಾರಿ ದೇಶಾಭಿಮಾನಿಗಳು ಆಗಬೇಕು ಅನ್ನುವಂಥ ವಿಚಾರಗಳು ಮೂಡಲಿಕ್ಕೆ ಸಾಧ್ಯತೆ ಅನ್ನುವಂಥವು. ಇವರು ಎಲ್ಲ ವ್ಯಕ್ತಿಗಳ ಚರಿತ್ರೆಯೇ ನಮ್ಗೆ ಎಲ್ಲಿ ಸಿಗ್ತತಿ ಅಂದ್ರೆ ಇತಿಹಾಸದೊಳಗೆ ಸಿಗ್ತತಿ. ಅವ್ರು ಮಾಡಿ ಇರುವಂತಹ ಮಹಾನ್ ಸಾಧನೆಗಳು ಕೂಡ ನಮ್ಗೆ ಇತಿಹಾಸದಲ್ಲಿ ಸಿಗ್ತತಿ. ಹೀಗಾಗಿ ಇತಿಹಾಸವನ್ನ ಅಭ್ಯಾಸ ಮಾಡೋದ್ರಿಂದ ಇವತ್ತು ಪ್ರತಿಯೊಬ್ಬರಲ್ಲಿ ಏನಾಗಬೇಕು ಅಂದ್ರೆ ದೇಶಾಭಿಮಾನ ಅನ್ನುವಂಥದ್ದು ಮೂಡ್ತೈತಿ. ಇವತ್ತು ನಾವು ಬಹಳ ಜನ ಹೇಳ್ತೀವಿ ಈಗ ರಾಷ್ಟ್ರದ ಬಗ್ಗೆ ಅಭಿಮಾನ ಬಹಳ ಕಡಿಮೆ ಆಗೈತಿ ಅಂತಂದೇಳಿ. ಅದಕ್ಕೆ ಕಾರಣ ಏನು ಅಂದ್ರೆ ಅವ್ರಿಗೆ ಇತಿಹಾಸದ ಪರಿಪೂರ್ಣವಾದಂತಹ ಜ್ಞಾನ ಇಲ್ಲ. ಇತಿಹಾಸವನ್ನು ತಿಳಿದುಕೊಂಡವರು ಮಾತ್ರ ಇತಿಹಾಸವನ್ನ ಸೃಷ್ಟಿಸಬಹುದು ಅನ್ನುವ ವಿಚಾರ ನಮಗ ಯಾವುದರ ಅಧ್ಯಯನದಿಂದ ಲಭ್ಯ ಆಗಲಿಕ್ಕೆ ಸಾಧ್ಯತೆ ಆಗತ್ತೆ ಅಂದ್ರೆ ಇತಿಹಾಸದ ಅಧ್ಯಯನದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಐತಿ. ಇವತ್ತು ನೋಡ್ತೀವಿ ನಾವು ದೇಶಾಭಿಮಾನ ಯಾಕೆ ಕಡಿಮೆ ಆಗತ್ತಪ್ಪ ಅಂದ್ರೆ ನಮ್ಮ ತನದ ಬಗ್ಗೆ ನಮ್ಮ ಅರಿವು ಅನ್ನುವಂಥದ್ದು ಕಡಿಮೆ ಇತ್ತು ಅಂದ್ರೆ, ತಿಳುವಳಿಕೆ ಅನ್ನುವಂಥದ್ದು ಕಡಿಮೆ ಇತ್ತು ಅಂದ್ರೆ ನಮ್ಮ ದೇಶಾಭಿಮಾನದ ಕೊರತೆ ನೋಡ್ತೀವಿ. ಅದಕ್ಕೆ ಮಕ್ಕಳಿಗೆ ಶಿವಾಜಿ ಅಂತ ಮಹಾನ್ ವ್ಯಕ್ತಿ ಅಷ್ಟು ಆದರ್ಶಮಯವಾಗಿ ರೂಪುಗೊಳ್ಳಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಅವರ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಆತನಿಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳ ಜೊತೆಗೆ ಭಗವದ್ಗೀತೆಯ ಸಾರವನ್ನ ತಿಳಿಸಿ ಹೇಳ್ತಾ ಇದ್ರು. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಇದ್ರು. ಅಂದಾಗ ಅವ ಮುಂದೆ ಬೆಳೆದವನ ನಮ್ಮ ಸಂಸ್ಕೃತಿಯ ರಕ್ಷಕನಾಗಿ ರೂಪುಗೊಂಡ. ಅದಕ್ಕೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಏನು ನಾವು ತಿಳಿಸಿಕೊಡ್ಬೇಕಾಗೈತಿ, ನಮ್ಮ ಇತಿಹಾಸ ಏನೈತಿ ಅನ್ನೋದು ತಿಳಿಸ್ಕೊಡ್ತೀವಿ ಅಂದ್ರೆ ಆಟೋಮೆಟಿಕ್ಲಿ ಅವರಲ್ಲಿ ಏನಾಗಪ್ಪ ಅಂದ್ರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ತಾನಾಗಿ ನೋಡ್ಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದೈತಿ. ಹೀಗಾಗಿ ಇತಿಹಾಸದ ಅಧ್ಯಯನ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನ್ ಮಾಡ್ತೈತಿ ಅಂದ್ರೆ ದೇಶಾಭಿಮಾನವನ್ನ ಮೂಡಿಸ್ತೈತಿ ಅಂತ ನಾವು ನೋಡ್ತೀವಿ.
ಐದನೇದಾಗಿ ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ನೋಡ್ರಿ, ಇತಿಹಾಸವನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೋದಿವಿ ಅಂದ್ರೆ ನಾವು ಬೇರೆ ಬೇರೆ ವಿಷಯಗಳನ್ನು ಕೂಡ ಅಭ್ಯಾಸ ಮಾಡೋದಾಗ್ತದೆ. ಹೆಂಗಪ್ಪ ಅಂದ್ರೆ ಒಂದು ದೇಶದ ಇತಿಹಾಸವನ್ನ ಅಭ್ಯಾಸ ಮಾಡುವಾಗ ಅಲ್ಲಿನ ರಾಜಮನೆತನದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಲಿಕ್ಕೆ ಹೋದಿವಿ ಅಂದ್ರೆ ಅಲ್ಲಿಯ ಆಡಳಿತ ವ್ಯವಸ್ಥೆಯನ್ನು ಕುರಿತು ಅಭ್ಯಾಸ ಮಾಡ್ತೀವಿ, ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಭ್ಯಾಸ ಮಾಡ್ತೀವಿ, ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ಅಭ್ಯಾಸ ಮಾಡ್ತೀವಿ, ಧಾರ್ಮಿಕ ವ್ಯವಸ್ಥೆಯನ್ನು ಕುರಿತು ಅಭ್ಯಾಸ ಮಾಡ್ತೀವಿ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಸೊ ಈ ಎಲ್ಲ ಅಂಶಗಳನ್ನು ಅಭ್ಯಾಸ ಮಾಡೋದ್ರಿಂದ ನಮಗೇನು ತಿಳಿತೈತಪ್ಪ ಅಂದ್ರೆ ಅರ್ಥಶಾಸ್ತ್ರವನ್ನ ಅರ್ಥ ಮಾಡ್ಕೊಂಡಂಗಾಗತಿ, ಸಮಾಜಶಾಸ್ತ್ರವನ್ನ ಅರ್ಥ ಮಾಡ್ಕೊಂಡಂಗಾಗತಿ, ಧರ್ಮಶಾಸ್ತ್ರವನ್ನ ಅರ್ಥ ಮಾಡ್ಕೊಂಡಂಗಾಗತಿ, ತರ್ಕಶಾಸ್ತ್ರವನ್ನ ಅರ್ಥ ಮಾಡ್ಕೊಂಡಂಗಾಗತಿ, ಭೂಗೋಳಶಾಸ್ತ್ರವನ್ನ ಕೂಡ ಅರ್ಥ ಮಾಡ್ಕೊಂಡಂಗಾಗತಿ. ಅಂದ್ರೆ ಅವತ್ತಿನ ಅರ್ಥವ್ಯವಸ್ಥೆ, ಅಂದಿನ ಸಮಾಜ, ಅಂದಿನ ಧರ್ಮ, ಅಂದಿನ ಭೌಗೋಳಿಕ ಹಿನ್ನೆಲೆ, ಇವುಗಳ ಎಲ್ಲವನ್ನು ಕೂಡ ನಮಗೆ ಇತಿಹಾಸ ಏನ್ ಮಾಡ್ತತಿ ಅಂದ್ರೆ ಕಲಿಸಿಕೊಡ್ತತಿ, ತಿಳಿಸಿಕೊಡ್ತತಿ. ಹೀಗಾಗಿ ಇತಿಹಾಸ ಅನ್ನುವಂಥದ್ದೇನಾಗೈತಿ ಅಂದ್ರೆ ವಿವಿಧ ವಿಷಯಗಳ ಪ್ರಯೋಗಶಾಲೆ, ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಅಂಶ ಅಂತ ಹೇಳ್ತೀವಿ ನಾವು. ಇದ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತಹ ಬಹುಪಾಲು ರಾಜಕೀಯ ಟರಾಮುಗಳು ಅನ್ನುವಂತಹದ್ದಾಗಿರ್ಬೋದು, ಅಥವಾ ಒಂದು ದೇಶದಲ್ಲಿ ಇರುವಂತಹ ಆಡಳಿತಾತ್ಮಕ ನಿರ್ಣಯಗಳು ಅನ್ನುವಂಥವುಗಳು ಇರ್ಬೋದು. ಇವೆಲ್ಲವೂ ಎಲ್ಲರಿಂದ ನಾವು ಪಡ್ಕೊಂಡಂಥವುಗಳಪ್ಪ ಅಂದ್ರೆ ಇತಿಹಾಸದ ಹಿನ್ನೆಲೆಯಿಂದ, ಇತಿಹಾಸದ ಅಧ್ಯಯನದಿಂದ ಪಡೆದುಕೊಂಡಂಥವುಗಳು. ಹೀಗಾಗಿ ಇತಿಹಾಸವನ್ನು ಅಭ್ಯಾಸ ಮಾಡೋದ್ರಿಂದ ಸಂಪೂರ್ಣವಾಗಿ ನಮಗೇನಾಗತ್ತಪ್ಪ ಅಂದ್ರೆ ಎಲ್ಲ ವಿಷಯಗಳ ಜ್ಞಾನ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಇದೆ. ಹಾಗಾಗಿ ಇತಿಹಾಸದೊಳಗೆ ಎಲ್ಲ ವಿಷಯಗಳು ಕೂಡ ಅಡಕವಾಗಿರೋದನ್ನ ನಾವು ಕಾಣ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಇತಿಹಾಸವನ್ನ ತಾಯಿ ಬೇರು ಅಂತ ಕರಿತೀವಿ. ಇತಿಹಾಸ ಎಲ್ಲ ವಿಷಯಗಳ ಪಿತೃ, ಎಲ್ಲ ವಿಷಯಗಳಿಗೆ ಪಾಠ ಪದರದ ಎಲ್ಲ ವಿಷಯಗಳ ಒಂದು ಅಂಶ ಇತಿಹಾಸದಲ್ಲಿ ವ್ಯಕ್ತವಾಗಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಕೂಡ ಐತಿ. ಆದ್ದರಿಂದ ಇದು ಎಲ್ಲ ವಿಷಯಗಳ ಕುರಿತು ಕೂಡ ಚರ್ಚೆ ಮಾಡುವಂಥದ್ದು ಅಂತ ನಾವು ನೋಡ್ತೀವಿ. ಸೊ ಇನ್ನು ಹಲವು ಅಂಶಗಳು ಬರ್ತಾವ. ಆ ಎಲ್ಲ ಉಳಿದ ಅಂಶಗಳನ್ನ ಮತ್ತೊಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ಸೊ ಇವತ್ತಿನ ಅವಧಿ ಬಗ್ಗೆ ನಾವು ಪುನರಾವಲೋಕನ ಮಾಡ್ಕೊಳ್ಳಿಕ್ಕೆ ಹೋದಿವಿ ಅಂದ್ರೆ, ತಿಳ್ಕೊಳ್ಳಿಕ್ಕೆ ಹೋದಿವಿ ಅಂದ್ರೆ ಏನ್ರಿ, ಇತಿಹಾಸ ಅಧ್ಯಯನದ ಲಾಭ. ಮೊದಲನೇದು ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಅಂದ್ರೆ ಇತಿಹಾಸ ಅಭ್ಯಾಸ ಮಾಡೋದ್ರಿಂದ ನಮಗೆ ವ್ಯಕ್ತಿಗಳ ಚರಿತ್ರೆ, ಪ್ರಾಚೀನ ಕಾಲದ ಮಹತ್ವದ ಘಟನೆಗಳು ಹಾಗೂ ಮಾನವನ ಹೋರಾಟದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಎರಡನೇ, ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸದೊಳಗೆ ಬುದ್ಧ, ಬಸವ, ಕಬೀರ, ಗುರುನಾನಕರನ್ನ ಕುರಿತು ನಾವು ಅಭ್ಯಾಸ ಮಾಡೋದ್ರಿಂದ ಅವರ ಧಾರ್ಮಿಕ ಸಹಿಷ್ಣುತೆಯ ಮೂಲಕ ಪ್ರೀತಿಯ ವಾತ್ಸಲ್ಯವನ್ನು ಯಾವ ರೀತಿಯಾಗಿ ಮೂಡಿಸಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತದೆ. ಮೂರನೇ, ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸದಲ್ಲಿ ನಾವು ವಿವೇಕಾನಂದರು, ಮಹಾವೀರರು, ಭಾರತದ ಧರ್ಮ, ಸಂಸ್ಕೃತಿ, ಈ ಎಲ್ಲ ವಿಷಯಗಳನ್ನು ಅಭ್ಯಾಸ ಮಾಡೋದ್ರಿಂದ ಅದೇನಾಗಬೇಕು ಅಂದ್ರೆ ನಮ್ಮ ಭವಿಷ್ಯತ್ತಿಗೆ ಸ್ಫೂರ್ತಿದಾಯಕವಾಗಿ ಇರಲಿಕ್ಕೆ ಸಾಧ್ಯತೆ ಅನ್ನುವಂಥ ಆಕೃತಿಯಿಂದ ಏನೇ ದೇಶಾಭಿಮಾನವನ್ನು ಮೂಡಿಸ್ತದೆ. ಇತಿಹಾಸಗಳ ಶಿವಾಜಿ, ಭಗತ್ ಸಿಂಗ್, ಗಾಂಧೀಜಿ, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಚಂದ್ರಶೇಖರ್ ಆಜಾದ್, ಬಿಪಿನ್ ಚಂದ್ರಪಾಲ್ ಇಂತಹ ಮಹಾನ್ ವ್ಯಕ್ತಿಗಳನ್ನು ಅಭ್ಯಾಸ ಮಾಡೋದ್ರಿಂದ ಅವರು ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದ್ರು ಅನ್ನೋದನ್ನು ತಿಳ್ಕೊಂಡ ನಾವು ಕೂಡ ಅಂತಹ ಆದರ್ಶಮಯವಾದಂತಹ ಬದುಕು ರೂಪಿಸಿಕೊಂಡು ನಮ್ಮಲ್ಲಿಯೂ ಕೂಡ ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಇತಿಹಾಸ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಗಿದೆ. ಅಂದರೆ ಇತಿಹಾಸದೊಳಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಎಲ್ಲವನ್ನು ಅಭ್ಯಾಸ ಮಾಡೋದ್ರಿಂದ ಇತಿಹಾಸ ಅನ್ನುವಂಥದ್ದು ಒಂದು ಸರ್ವಶ್ರೇಷ್ಠವಾದಂತಹ
ವಿಭಾಗವಾಗಿದ್ದು ಅದರ ಅಧ್ಯಯನ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಾಗಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನುಳಿದಂಥ ಅಂಶಗಳನ್ನ ಮತ್ತೊಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ಓಕೆ, ಒನ್ ಆ್ಯಂಡ್ ಆಲ್, ಥ್ಯಾಂಕ್ ಯು.